ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣದ ಅವಕಾಶಗಳು ಹಾಗೂ ಉತ್ತಮ ಭವಿಷ್ಯ ಈ ಕುರಿತು ಗದುಗಿನಲ್ಲಿರುವ ಮಹಾತ್ಮ ಗಾಂಧಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾ ಸುರೇಶ್ ವಿ ನಾಡಗೌಡರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶರಣಬಸವ ಚೋಳಿನ್. ಕೇಳುಗರೆ ನಮಸ್ಕಾರ. ಗ್ರಾಮರಾಜ್ಯವೇ ರಾಮರಾಜ್ಯ ಅಂತ ಹೇಳಿ ಮಹಾತ್ಮ ಗಾಂಧಿ ಹೇಳ್ತಾ ಇದ್ರು. ಮಹಾತ್ಮ ಗಾಂಧಿ ಕನಸು ಗ್ರಾಮೀಣ ಅಭಿವೃದ್ಧಿ ಆಗಬೇಕು, ಗ್ರಾಮಗಳು ಬೆಳಿಬೇಕು, ಮತ್ತೆ ಅಲ್ಲಿ ಆರ್ಥಿಕ ಒಂದು ಸ್ವಾವಲಂಬನೆ ಆಗಬೇಕು, ನಮ್ಮ ಗೃಹಿಣಿಯರು ಹೆಚ್ಚು ಸ್ವತಂತ್ರ ಆಗಬೇಕು, ಮತ್ತೆ ಮುಖ್ಯವಾಗಿ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಈ ಒಂದು ರೈತರು ಅಭಿವೃದ್ಧಿ ಪರವಾಗಿ ಇರಬೇಕು, ಅಲ್ಲಿ ಸಹಜವಾದ ಕೃಷಿಯನ್ನು ಮಾಡಬೇಕು ಅಂತ ಹೇಳಿ ಬಹಳ ಕನಸಿತ್ತು. ಮತ್ತೆ ಗುಡಿ ಕೈಗಾರಿಕೆಗಳೇನಿದಲ್ಲ, ಎಲ್ಲ ಒಂದು ಸ್ವಾವಲಂಬಿ ಉದ್ಯೋಗಿಗಳೇನಿದಾರಲ್ಲ ಅವರು ಆ ಸ್ವಾವಲಂಬನೆಯತ್ತ ಮುಂದುವರಿಬೇಕು. ಮತ್ತೆ ಆ ಗ್ರಾಮೀಣ ಅಭಿವೃದ್ಧಿಯ ಒಂದು ಸೊಗಡೇನಿದೆಯಲ್ಲ ಅದು ನೈಸರ್ಗಿಕವಾಗಿ ನಮಗೆ ಒಂದು ಉತ್ತಮವಾದ ಒಂದು ಪರಿಸರವನ್ನು ನೀಡುವ ನಿಟ್ಟಿನೊಳಗೆ ಕೆಲಸ ಮಾಡ್ತದ. ಗ್ರಾಮೀಣ ಅಭಿವೃದ್ಧಿ ಆದಾಗ್ಲೇನೆ ಭಾರತದ ಅಭಿವೃದ್ಧಿ ಆಗ್ತದ ಅಂತ ಹೇಳಿ ಅವರು ಕನಸು ಕಂಡಿದ್ರು. ಗ್ರಾಮೀಣ ಭಾಗಗಳಲ್ಲಿ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ, ನಗರಗಳಿಗೆ ವಲಸೆ ಹೋಗುವಂತವ್ರು ಬಹಳ ಆಗಿದ್ದಾರೆ. ಅದರಿಂದ ಏನಾಗಿದೆ, ಇವತ್ತು ಕೃಷಿಕರು ತಮ್ಮ ಉದ್ಯಮವನ್ನ ಮರಿತಾ ಇದ್ದಾರೆ. ಹೀಗಾಗಿ ಅಲ್ಲಿ ಸಾವಯವ ಅಂಶ ಹೋಗಿ ರಾಸಾಯನಿಕ ಅಂಶ ಜಾಸ್ತಿ ಆಗಿದೆ. ಹೀಗಾಗಿ ಒಂದು ಗ್ರಾಮೀಣ ಅಭಿವೃದ್ಧಿಯಲ್ಲಿರುವಂತಹ ನೈರ್ಮಲ್ಯ ಕಡಿಮೆ ಆಗ್ತಾ ಇದೆ. ಇದು ಆಗಬಾರದು ಅಂತ ಹೇಳಿ ಇವತ್ತು ಸಾಕಷ್ಟು ಪ್ರಯತ್ನಗಳಾಗ್ತಾ ಇದೆ. ನೈಸರ್ಗಿಕ ಕೃಷಿಯತ್ತ ಒಲವು ಬರ್ತಾ ಇದೆ. ಸಾಕಷ್ಟು ಓದಿದವರು ಕೂಡ ನೈಸರ್ಗಿಕ ಕೃಷಿ ಕಡೆ ಮುಖ ಮಾಡ್ತಾ ಇದ್ದಾರೆ. ಅದು ಸ್ವಾಗತಾರ್ಹ ವಿಚಾರ. ಇವತ್ತು ಮುಖ್ಯವಾಗಿ ಭಾರತದೊಳಗ ಶಿಕ್ಷಣ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರ ಗದಗಿನೊಳಗ ಮಹಾತ್ಮ ಗಾಂಧಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡಿದೆ. ಬಹಳ ಅಭೂತಪೂರ್ವವಾದ ಒಂದು ಉದ್ದೇಶ ಇಟ್ಕೊಂಡು ಆ ಒಂದು ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿದೆ. ಗ್ರಾಮೀಣರಿಗೆ ಉತ್ತಮ ಒಂದು ಶಿಕ್ಷಣ ಸಿಗಬೇಕು, ಮತ್ತೆ ಅಲ್ಲಿ ಗ್ರಾಮೀಣ ಪರಿಸರದಲ್ಲಿ ಇರುವಂತಹ ಒಂದು ಮೌಲ್ಯಗಳನ್ನ ನಾವು ಎತ್ತಿ ಹಿಡಿಬೇಕು, ಮತ್ತೆ ಅಲ್ಲಿರುವಂತಹ ಸರಕುಗಳು ಕೂಡ ಅವುಗಳನ್ನೇ ಉಪಯೋಗ ಮಾಡಿಕೊಂಡು ನಾವು ಜೀವನದೊಳಗೆ ಅಭಿವೃದ್ಧಿ ಸಾಧಿಸಬೇಕು ಅಂತ ಹೇಳಿ ಕನಸಿಟ್ಟುಕೊಂಡು ಮಹಾತ್ಮ ಗಾಂಧಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿದೆ. ಇವತ್ತು ನಮ್ಮ ಜೊತೆಗೆ ಗದಗಿನೊಳಗಿರುವಂತಹ ಮಹಾತ್ಮ ಗಾಂಧಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವಂತಹ ಡಾ ಸುರೇಶ್ ವಿ ನಾಡಗೌಡರವರಿದ್ದಾರೆ. ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದೊಳಗೆ ಮತ್ತು ಹಿರಿಯ ಕಾನೂನು ಪ್ರಾಧ್ಯಾಪಕರಿದ್ದಾರೆ. ಬೆಂಗಳೂರಿನ ವಿಶ್ವವಿದ್ಯಾಲಯ ಕಾನೂನು ಕಾಲೇಜಿನೊಳಗೆ ಹಿರಿಯ ಕಾನೂನು ಪ್ರಾಧ್ಯಾಪಕರಾಗಿ ವಿಸ್ತೃತವಾದ ಅನುಭವ ಹೊಂದಿದ್ದಾರೆ. ಆತ್ಮೀಯ ಕೇಳುಗರೆ, ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ಸ್ಥಾಪನೆ ಮತ್ತು ಅದರ ಉದ್ದೇಶಗಳು, ಮತ್ತೆ ಯಾವ ಕೋರ್ಸ್ಗಳಿದೆ, ಹೇಗೆ ನಮ್ಮ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಗ್ರಾಮೀಣಾಭಿವೃದ್ಧಿ ಮಾಡೋ ನಿಟ್ಟಿನೊಳಗೆ ಒಂದು ವಿಪುಲವಾದ ಅವಕಾಶಗಳು ಹೇಗೆ ಲಭ್ಯ ಇವೆ, ಇದನ್ನೆಲ್ಲ ನಾವು ವಿಸ್ತೃತವಾಗಿ ಮಾಹಿತಿ ಮಾಡಿಕೊಳ್ಳೋಣ. ಆತ್ಮೀಯ ಕೇಳುಗರೆ, ನಿಮ್ಮೆಲ್ಲರ ಪರವಾಗಿ ಡಾ ಸುರೇಶ್ ವಿ ನಾಡಗೌಡರ್ ಅವರನ್ನ ಸ್ವಾಗತ ಮಾಡ್ತಾ ಇದ್ವಿ. ನಮಸ್ಕಾರ ಪ್ರೊಫೆಸರ್ ನಾಡಗೌಡರ್ ಅವರೇ. ನಮಸ್ಕಾರ ಸರ್. ಸ್ವಾಗತ, ಸುಸ್ವಾಗತ. ಧನ್ಯವಾದಗಳು ಸರ್. ತಮಗೂ ಹಾಗೂ ಎಲ್ಲ ಆಕಾಶವಾಣಿಯ ಶ್ರೋತೃಗಳಿಗೂ ನಾನು ನಮಸ್ಕಾರಗಳನ್ನು ಹೇಳ್ತೇನೆ. ಆಕಾಶವಾಣಿ ಈಗ ಆರಂಭವಾಗಿ 90 ವರ್ಷ ಆಯ್ತ್ರಿ. ಆಕಾಶವಾಣಿಯ ಒಂದು ಕೊಡುಗೆ ಏನಿದೆ ಅಲ್ಲ, 90 ವರ್ಷಗಳ ನಮ್ಮ ಯಾನ ಮಾಹಿತಿ ಮನರಂಜನೆ ಶಿಕ್ಷಣ ಮಾಡೋ ನಿಟ್ಟಿನೊಳಗೆ ಎಲ್ಲರನ್ನೂ ತಲುಪಲಿಕ್ಕೆ ಹೇಗೆ ಸಾಂಸ್ಕೃತಿಕ ರಾಯಭಾರಿಯಾಗಿ ಆಕಾಶವಾಣಿ ಹೇಗೆ ಕೆಲಸ ಮಾಡ್ತದೆ ಅಂತ ಹೇಳಿ ತಾವು ಅನ್ಕೋತೀವಿ. ಆಕಾಶವಾಣಿ ಧಾರವಾಡ ಅಂತಂದ್ರೆ ಮೊದಲಿಂದೂ ಕೂಡ ನಮ್ಮೆಲ್ಲರಿಗೂ ಬಹಳ ಹೆಮ್ಮೆಯಾದಂತ ಒಂದು ಸಂಸ್ಥೆ. ಈಗೆಲ್ಲ ಈ ಟಿವಿ ಮತ್ತು ಸೋಷಿಯಲ್ ಮೀಡಿಯಾ ಇದೆಲ್ಲ ಬಂದಿದೆ, ಆದ್ರೂ ಸಹಿತ ಆಕಾಶವಾಣಿ ಧಾರವಾಡ ಅಂತಂದ್ರೆ ನಮ್ಮೆಲ್ಲರಿಗೂ ಅಚ್ಚುಮೆಚ್ಚು. ಅದರದೇ ಆದಂತ ಕೇಳುಗರಿದ್ದಾರೆ. ಹಾಗಾಗಿ ಆಕಾಶವಾಣಿ ಏನು ಧಾರವಾಡ ಕೇಂದ್ರ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೂಡ ವಿವಿಧ ಕಾರ್ಯಕ್ರಮಗಳನ್ನು ನೆರವೇರಿಸಿ ಬಹಳಷ್ಟು ಜನರಿಗೆ ಮಾಹಿತಿಗಳನ್ನು ಒದಗಿಸುವುದು ಮತ್ತು ಅವರಿಗೆ ಮನರಂಜನೆಯನ್ನು ಕೂಡ ನೀಡ್ತಾ ಇದೆ. ಅದಕ್ಕೆ ನಾನು ಆಕಾಶವಾಣಿ ಅದರ ಅಮೋಘವಾದಂತಹ ಸೇವೆಗೆ ಅದಕ್ಕೆ ಧನ್ಯವಾದಗಳು ಮತ್ತು ನಾನು ಅಭಿನಂದನೆಗಳನ್ನ ಹೇಳಿಕೆ ಹೃತ್ಪೂರ್ವಕ ಧನ್ಯವಾದಗಳು ಪ್ರೊಫೆಸರ್ ಸುರೇಶ್ ವಿ ನಾಡಗೌಡರವರೇ. ಗ್ರಾಮೀಣ ತಳಹದಿ ಇದ್ರೆ ಜಾಗತಿಕವಾಗಿ ಎತ್ತರಕ್ಕೆ ಏರಬಹುದು ಅನ್ನೋ ಒಂದು ಮಹದಾಸೆಯೊಂದಿಗೆ, ಒಂದು ಕಲ್ಪನೆಯೊಂದಿಗೆ ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಗದಗಿನೊಳಗೆ ಆರಂಭವಾಗಿದೆ. ಆ ಕುರಿತಂತೆ ಯಾಕಂದ್ರೆ ತಾವು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಮತ್ತು ಕುಲಸಚಿವರಾಗಿ ಬಹಳ ವಿಸ್ತೃತವಾದ ಅನುಭವ ಹೊಂದಿದ್ರಿ. ಈ ಒಂದು ಸ್ಥಾಪನೆಯ ಉದ್ದೇಶ ಮತ್ತೆ ಯಾವಾಗ ಸ್ಥಾಪನೆ ಆಯಿತು, ಇದ್ರ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಡಬಹುದಾ? ನಮ್ಮ ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಗದಗ್ನಲ್ಲಿ 2016ರಲ್ಲಿ ಪ್ರಾರಂಭ ಮಾಡಲಾಯಿತು ಮತ್ತು ಈ ವಿಶ್ವವಿದ್ಯಾಲಯವನ್ನ ಮಹಾತ್ಮ ಗಾಂಧೀಜಿಯವರ ಏನು ಗ್ರಾಮ ಸ್ವರಾಜ್ಯದ ಕನಸನ್ನ ಸಾಕಾರಗೊಳಿಸಲು ಮತ್ತು ನಮ್ಮ ದೇಶದ ಒಂದು ಅಭಿವೃದ್ಧಿಗಾಗಿ, ನಮ್ಮ ದೇಶ ತಾವು ಈಗಾಗಲೇ ಹೇಳಿದಾಗೆ
ಹಾಗೆ ಹಳ್ಳಿಗಳ ರಾಷ್ಟ್ರ ಆಗಿದ್ದರಿಂದ ಹಳ್ಳಿಗಳು ಅಭಿವೃದ್ಧಿ ಆದರೆ ಮಾತ್ರ ರಾಷ್ಟ್ರದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಮನಗಂಡು ಅಂದಿನ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ಅತ್ಯಂತ ದೂರದೃಷ್ಟಿ ಮತ್ತು ಕ್ರಿಯಾಶೀಲ ಸಚಿವರಾದಂತಹ ಸನ್ಮಾನ್ಯ ಎಚ್ ಕೆ ಪಾಟೀಲ್ ರವರು ಒಂದು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಲಿಕ್ಕೆ ವಿಶೇಷವಾದಂತಹ ಒಂದು ಪ್ರಯತ್ನವನ್ನ ಮಾಡಿದರು ಮತ್ತು ಅವರ ಒಂದು ಪ್ರಯತ್ನದಿಂದಾಗಿ ಮತ್ತು ಇಂದಿನ ಮತ್ತು ಅಂದಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರ ಒಂದು ಬೆಂಬಲದಿಂದ ಈ ವಿಶ್ವವಿದ್ಯಾಲಯ ಪ್ರಾರಂಭವಾಯಿತು ಗದಗದಲ್ಲಿ ಅಂತ ನಾನು ಹೇಳಿಕೆ ಇಚ್ಛೆ ಪಡ್ತೇನೆ. ಮತ್ತು ವಿಶ್ವವಿದ್ಯಾಲಯ ಪ್ರಾರಂಭ ಆದಾಗ ಇದು ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಅಂತ ಹೇಳಿ ಪ್ರಾರಂಭ ಆಯಿತು. ಆದರೆ ಈಗ ಬೆಳಗಾವಿಯಲ್ಲಿ ಇತ್ತೀಚೆಗಾಗಿ ನಡೆದಂತ ಏನು ಶತಮಾನೋತ್ಸವ ಮಹಾತ್ಮ ಗಾಂಧೀಜಿಯವರ ಅಧಿವೇಶನ 1920ರ ಅಧಿವೇಶನದ ಒಂದು ಶತಮಾನೋತ್ಸವ ಸಮಾರಂಭದ ಅಂಗವಾಗಿ ಮತ್ತು ಮಹಾತ್ಮ ಗಾಂಧೀಜಿಯವರಿಗೆ ಒಂದು ಗೌರವವನ್ನು ಸೂಚಿಸುವುದಕ್ಕೋಸ್ಕರ ಇಂದಿನ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದಂತಹ ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ರವರು ವಿಶೇಷವಾದಂತಹ ಒಂದು ಆಸಕ್ತಿಯನ್ನು ವಹಿಸಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸಹಕಾರದಿಂದ ನಮ್ಮ ವಿಶ್ವವಿದ್ಯಾಲಯವನ್ನ ಮಹಾತ್ಮ ಗಾಂಧೀಜಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಅಂತ ಹೇಳಿ ಮರು ನಾಮಕರಣವನ್ನ ಮಾಡಿದ್ದಾರೆ ಮತ್ತು ಮಾನ್ಯ ಸಚಿವರು ನಮ್ಮ ವಿಶ್ವವಿದ್ಯಾಲಯದ ಸಹ ಕುಲಾಧಿಪತಿಗಳು ಕೂಡ ಆಗಿದ್ದಾರೆ. ಹಾಗೆ ನಮ್ಮ ವಿಶ್ವವಿದ್ಯಾಲಯ ಮಾನ್ಯ ಸಚಿವರ ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಘನತೆವೆತ್ತ ರಾಜ್ಯಪಾಲರು ನಮ್ಮ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಾಧಿಪತಿಗಳಾಗಿದ್ದಾರೆ. ಇವರೆಲ್ಲರ ಒಂದು ಸಹಕಾರ ಮಾರ್ಗದರ್ಶನದಲ್ಲಿ ವಿಶ್ವವಿದ್ಯಾಲಯ ಬಹಳಷ್ಟು ಪ್ರಗತಿಯನ್ನ ಸಾಧಿಸ್ತಾ ಇದೆ ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತೇನೆ. ಮತ್ತು ಈ ಒಂದು ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡಲಿಕ್ಕೆ ಅಂದಿನ ಪಂಚಾಯತ್ ರಾಜ್ ಸಚಿವರು ಕರ್ನಾಟಕ ರಾಜ್ಯದ ನಿವೃತ್ತ ಚೀಫ್ ಸೆಕ್ರೆಟರಿ ಆದಂತಹ ಎಸ್ ವಿ ರಂಗನಾಥ್ ಸಾಹೇಬರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನ ರಚಿಸಿ ಅನೇಕ ವಿದ್ವಾಂಸರು ಆ ಸಮಿತಿಯಲ್ಲಿದ್ದು ಬಹಳಷ್ಟು ಒಂದು ಅಧ್ಯಯನವನ್ನು ಮಾಡಿ ಈ ವಿಶ್ವವಿದ್ಯಾಲಯಕ್ಕೆ ಒಂದು ರೂಪರೇಷೆಯನ್ನು ಕೊಟ್ಟು ಈ ವಿಶ್ವವಿದ್ಯಾಲಯ ಇಡೀ ದೇಶದಲ್ಲಿಯೇ ಇದೊಂದು ಏಕೈಕ ವಿಶ್ವವಿದ್ಯಾಲಯ, ಮಾದರಿ ವಿಶ್ವವಿದ್ಯಾಲಯ. ಬೇರೆ ಯಾವ ರಾಜ್ಯದಲ್ಲಿಯೂ ಕೂಡ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ವಿಷಯಗಳಲ್ಲಿ ವಿಶೇಷವಾದಂತಹ ಒಂದು ಅಧ್ಯಯನ, ಸಂಶೋಧನೆ, ಕಲಿಕೆ ಮತ್ತು ಏನು ಟ್ರೈನಿಂಗ್ ಅಂತ ಹೇಳ್ತೀವಿ, ತರಬೇತಿ ಕೊಡೋದಕ್ಕೆ ಇದ್ದಂತ ಏಕೈಕ ವಿಶ್ವವಿದ್ಯಾಲಯ ಅಂತ ನಾವು ಹೇಳ್ಬಹುದು. ವಿಶೇಷವಾಗಿ ಶಿಕ್ಷಣ ಬಹಳ ಅಗತ್ಯತೆ ಇದೆ. ನಮ್ಮ ಮೂಲಭೂತ ಹಕ್ಕುಗಳಲ್ಲಿ ಅದು ಒಂದು, ಮೂಲಭೂತ ಅಗತ್ಯತೆಗಳಲ್ಲಿ ಅದು ಒಂದು. ಅದರಲ್ಲೂ ಉನ್ನತ ಶಿಕ್ಷಣ ಪಡೆದವರು ಖಂಡಿತವಾಗಿ ಕೂಡ ಉದ್ಯೋಗವನ್ನು ಮಾಡಿ ಒಂದು ಸ್ವಾವಲಂಬನೆ ಗಳಿಸುವಂಥದ್ದು, ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುವ ನಿಟ್ಟಿನೊಳಗೆ ಸಹಕಾರಿಯಾಗುವಂಥದ್ದು. ಈಗ ತಮ್ಮ ವಿಶ್ವವಿದ್ಯಾಲಯದೊಳಗೆ ಯಾವ್ಯಾವ ಕೋರ್ಸ್ಗಳು ಲಭ್ಯ ಇವೆ ಈ ಕುರಿತಂತೆ ವಿವರವಾಗಿ ಮಾಹಿತಿ ಮಾಡಿಕೊಡುವುದಾ? ಈಗೇನು 2016ರಲ್ಲಿ ಸ್ಥಾಪನೆ ಆಯಿತು ಮತ್ತು 2017-18ರಿಂದ ಅದರ ಎಲ್ಲ ಶೈಕ್ಷಣಿಕ ಮತ್ತು ವಿವಿಧ ವಿಸ್ತರಣಾ ಚಟುವಟಿಕೆಗಳು ಮತ್ತು ತರಬೇತಿ ಚಟುವಟಿಕೆಗಳನ್ನು ನಾವು ಪ್ರಾರಂಭ ಮಾಡಿದೀವಿ. ಮತ್ತು ವಿಶ್ವವಿದ್ಯಾಲಯಕ್ಕೆ ಗದಗಿನ ಏನು ನಾಗಾವಿ ಗ್ರಾಮದ ಸಮೀಪ ಸುಮಾರು 353 ಎಕರೆ ವಿಶಾಲವಾದ ವಿಹಂಗಮವಾದಂತಹ ಒಂದು ಪ್ರದೇಶವನ್ನ ನೀಡಲಾಗಿದೆ. ಮತ್ತು ಅದರಲ್ಲಿ ಈಗೇನು ವಿಶ್ವವಿದ್ಯಾಲಯ ಚಟುವಟಿಕೆಗಳನ್ನ ಪ್ರಾರಂಭಿಸಲಿಕ್ಕೆ ಏನು ಅನುಕೂಲತೆ ಬೇಕು, ಸುಸಜ್ಜಿತವಾದಂತಹ ಒಂದು ಕ್ಲಾಸ್ ರೂಮ್ಸ್ ಇರಬಹುದು, ಲೈಬ್ರರಿ ಇರಬಹುದು, ಹಾಗೂ ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲ್ಗಳ ಒಂದು ಅವಶ್ಯಕತೆ ಇವೆಲ್ಲಗಳನ್ನು ಹೊಂದಿದೆ. ಮತ್ತು ಮುಖ್ಯವಾಗಿ ಈ ಎಲ್ಲ ಚಟುವಟಿಕೆಗಳನ್ನು ಕೈಗೊಳ್ಳಲಿಕ್ಕೆ ವಿಶೇಷವಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ನುರಿತ ಪ್ರಾಧ್ಯಾಪಕರು ಕೂಡ ಇದರಲ್ಲಿದ್ದಾರೆ. ಸೊ ಈ ಎಲ್ಲರ ಒಂದು ಇದರ ಸಹಾಯದಿಂದಾಗಿ ನಾವು ಈ ವಿಶ್ವವಿದ್ಯಾಲಯದಲ್ಲಿ ಈಗ ಸುಮಾರು 10 ಸ್ನಾತಕೋತ್ತರ ಪದವಿ ಕೋರ್ಸ್ಗಳನ್ನ ಅಂದ್ರೆ ಪಿಜಿ ಪ್ರೋಗ್ರಾಮ್ಸ್ ಅಂತ ಹೇಳ್ತೀವಿ, ಅವುಗಳನ್ನ ನಾವು ಪ್ರಾರಂಭ ಮಾಡಿದೀವಿ. ಮತ್ತು 6 ಅಂಡರ್ ಗ್ರಾಜುಯೇಟ್ ಕೋರ್ಸಸ್ ಯುಜಿ ಪ್ರೋಗ್ರಾಮ್ಸ್ ಪದವಿ ಕೋರ್ಸ್ಗಳನ್ನು ಕೂಡ ನಾವು ಮಾಡಿದೀವಿ. ವಿಶೇಷವಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಏನು 10 ಸ್ನಾತಕೋತ್ತರ ಕೋರ್ಸ್ಗಳಿದಾವೆ ಅವುಗಳಲ್ಲಿ ನಾಮೆನ್ಕ್ಲೇಚರ್ ಸೇಮೇ ಇರ್ತದೆ. ಯುಜಿಸಿ ನಿಯಮಾವಳಿ ಪ್ರಕಾರ ಎಲ್ಲಾ ವಿಶ್ವವಿದ್ಯಾಲಯದಲ್ಲಿ ಪ್ರೋಗ್ರಾಮ್ದ ಹೆಸರುಗಳು ಸೇಮ್ ಇರ್ತದೆ. ಆದರೆ ಅವುಗಳಲ್ಲಿ ಇರುವಂತಹ ಒಂದು ಏನು ಸಿಲೆಬಸ್ ನಲ್ಲಿ ಕೋರ್ಸ್ ಕಂಟೆಂಟ್ ನಲ್ಲಿ ನಾವು ಸಾಕಷ್ಟು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ವಿಷಯಗಳ ಕುರಿತಾಗಿ ವಿಶೇಷತೆಯೊಂದಿಗೆ ನಾವು ಅವುಗಳನ್ನ ಟೀಚ್ ಮಾಡೋದಕ್ಕೆ ಅನುಕೂಲ ಆಗುವುದಕ್ಕೆ ನಾವು ಅದರಲ್ಲಿ ಬದಲಾವಣೆಯನ್ನು ತಂದಿದ್ದೀವಿ. ಮತ್ತು ವಿದ್ಯಾರ್ಥಿಗಳಿಗೆ ಈ ಸ್ಕಿಲ್ ಡೆವಲಪ್ಮೆಂಟ್ ಇವತ್ತಿನ ದಿವಸ ತುಂಬಾ ಮುಖ್ಯ. ಸ್ಕಿಲ್ ಬೇಸ್ಡ್ ಎಜುಕೇಶನ್ ಮತ್ತು ಪ್ರಾಯೋಗಿಕ ಶಿಕ್ಷಣ ಅಂದ್ರೆ ನಾವು ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅಂತ ಏನ್ ಹೇಳ್ತೀವಿ, ಫೀಲ್ಡ್ ಎಕ್ಸ್ಪೀರಿಯನ್ಸ್, ಫೀಲ್ಡ್ ನಾಲೆಜ್, ಮತ್ತೆ ಇಂಡಸ್ಟ್ರಿ ರೆಡಿ ನಾವು ಗ್ರಾಜುಯೇಟ್ಸ್ ಅನ್ನ ಮಾಡಬೇಕು. ಮತ್ತೆ ಇಂಡಸ್ಟ್ರಿ ಮತ್ತು ನಮ್ಮ ಅಕಾಡೆಮಿಕ್ಸ್ ಮಧ್ಯೆ ಒಂದು ಬ್ರಿಡ್ಜ್ ಇರಬೇಕು, ಅಂದ್ರೆ ಮಾತ್ರ ಅವರಿಗೆ ರೆಡಿ ಫಾರ್ ಜಾಬ್ ಆಗ್ತಾರೆ ಅನ್ನುವಂತ ಉದ್ದೇಶದಿಂದ ನಾವು ಈ ಕೋರ್ಸ್ಗಳನ್ನ ನಾವು ಮಾಡ್ತಾ ಇದೀವಿ. ನಮಗೆ ಎಂಎ ನಲ್ಲಿ ರೂರಲ್ ಡೆವಲಪ್ಮೆಂಟ್, ಪಂಚಾಯತ್ ರಾಜ್ ಮತ್ತು ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಅಂತ ಪ್ರೋಗ್ರಾಮ್ ಇದೆ. ಮತ್ತು ಎಂಎ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತಿದೆ, ಸಾರ್ವಜನಿಕ ಆಡಳಿತ. ಮತ್ತು ಎಂಎ ನಲ್ಲಿ ಅರ್ಥಶಾಸ್ತ್ರ ಅಂದ್ರೆ ಅಭಿವೃದ್ಧಿ ಅರ್ಥಶಾಸ್ತ್ರ, ಡೆವಲಪ್ಮೆಂಟ್ ಎಕನಾಮಿಕ್ಸ್ ಅಂತ ಹೇಳಿ ಇದೆ. ಮತ್ತೆ ಎಂಎಸ್ಡಬ್ಲ್ಯೂ
ನಲ್ಲಿ ಕಮ್ಯುನಿಟಿ ಡೆವಲಪ್ಮೆಂಟ್, ಕಮ್ಯುನಿಟಿ ಹೆಲ್ತ್, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅನ್ನುವಂತ ಪ್ರೋಗ್ರಾಮ್ ಮಾಡಿದೀವಿ. ಮತ್ತೆ ಎಂಕಾಂ ನಲ್ಲಿ ವಿಶೇಷವಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಉದ್ಯಮಶೀಲತೆ ಮತ್ತು ಸಹಕಾರ ನಿರ್ವಹಣೆ ಅಂದ್ರೆ ಎಂಟರ್ಪ್ರಿನರ್ಶಿಪ್ ಮತ್ತು ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಇದು ಬಹಳ ಒಂದು ಉಪಯುಕ್ತವಾದಂತಹ ಕೋರ್ಸು. ಇದನ್ನು ಓದಿದವರಿಗೆ ಬಹಳಷ್ಟು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅವರಿಗೆ ವಿಪುಲವಾದಂತಹ ಒಂದು ಅವಕಾಶಗಳು ದೊರೀತಾ ಇದಾವೆ. ಹಾಗಾಗಿ ಬಹಳಷ್ಟು ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ನಮ್ಮ ವಿಶ್ವವಿದ್ಯಾಲಯದಿಂದ ಪಾಸ್ ಆದಂತವರು ಉದ್ಯೋಗವನ್ನು ಪಡಿತಾ ಇದ್ದಾರೆ. ಮತ್ತೆ ಇನ್ನೊಂದು ವಿಶೇಷವಾದ ನಮ್ಮ ಕೋರ್ಸ್ ಏನಂತಂದ್ರೆ ಜಿಯೋ ಇನ್ಫಾರ್ಮೆಟಿಕ್ಸ್, GIS ಅಂತ ಹೇಳ್ಬಿಟ್ಟು ಈ ಸ್ಯಾಟಲೈಟ್ ರಿಲೇಟೆಡ್ ಸರ್ವೆ ಇರಬಹುದು, ಇದು ಎಲ್ಲದಕ್ಕೂ ಕೂಡ ಬಹಳಷ್ಟು ಅನುಕೂಲ ಆಗುವಂತ ಒಂದು ಕೋರ್ಸು. ಇದನ್ನು ಓದಿದಂತವರು ಕೂಡ ಈಗ ಇಸ್ರೋನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಮತ್ತೆ PhD ಮಾಡ್ತಾ ಇದ್ದಾರೆ. ಬಿಟ್ಸ್ ಪಿಲಾನಿ ನಮ್ಮ ಗೋವಾನಲ್ಲಿ ಕೂಡ ನಮ್ಮ ವಿದ್ಯಾರ್ಥಿಗಳು ಅಲ್ಲಿ ಹೋಗಿ ಈಗ PhD ಮಾಡ್ತಾ ಇದ್ದಾರೆ. ಮತ್ತೆ ಉದ್ಯೋಗ ಕೂಡ ಅವರಿಗೆ ಸಾಕಷ್ಟು ಸಿಗ್ತಾ ಇದೆ. MSc ಫುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಕೋರ್ಸು ಇದು ಕೂಡ ತುಂಬಾ ಚೆನ್ನಾಗಿ ನಡೀತಾ ಇದೆ. ಯಾಕಂದ್ರೆ ಫುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಮಾಡಿದ್ರೆ ಅಗ್ರೋ ಬೇಸ್ಡ್ ಇಂಡಸ್ಟ್ರೀಸ್, ಫುಡ್ ರಿಲೇಟೆಡ್ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಅವರಿಗೆ ಅವಕಾಶಗಳು ಸಿಗ್ತಾ ಇದಾವೆ. ಮತ್ತು MSc ಕಂಪ್ಯೂಟರ್ ಸೈನ್ಸ್ ಡೇಟಾ ಅನಾಲಿಟಿಕ್ಸ್ ಕೋರ್ಸು ಅದು ಮೊದಲಿತ್ತು, ಅದನ್ನ ನಾವು ಈಗ MCA ಕೋರ್ಸ್ ಅಂತ ಮಾಡಿದ್ವಿ ಲಾಸ್ಟ್ ಇಯರ್ ಇಂದ, ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್. ಯಾಕಂದ್ರೆ ಯಾವುದೇ ಕ್ಷೇತ್ರದಲ್ಲಿ ಇವತ್ತಿನ ದಿವಸ ಟೆಕ್ನಾಲಜಿ ಬಹಳ ಮುಖ್ಯ. ಹಾಗಾಗಿ ಗ್ರಾಮೀಣ ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕೂ ಆಯ್ತು ಮತ್ತು ಬೇರೆ ಬೇರೆ ಉದ್ಯೋಗಗಳ ಅವಕಾಶಗಳನ್ನು ತೆಗೆದುಕೊಳ್ಳಿಕ್ಕೆ ಅನುಕೂಲ ಆಗಲಿ ಅಂತೇಳಿ ನಾವು ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಕೋರ್ಸ್ ಕೂಡ ಮಾಡಿದೀವಿ. ಮತ್ತೆ ಮಾಸ್ಟರ್ ಆಫ್ ಪಬ್ಲಿಕ್ ಹೆಲ್ತ್ ಕೋರ್ಸ್ ಕೂಡ ನಮ್ಮಲ್ಲಿದೆ. ಅಂದ್ರೆ ಈ ಸಾರ್ವಜನಿಕ ಆರೋಗ್ಯ, ಯಾಕಂದ್ರೆ ಆರೋಗ್ಯ ಬಹಳ ಮುಖ್ಯ, ನಾವು ಹೇಗೆ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು ಅನ್ನೋದು ಕುರಿತಾಗಿ ನಾವು ಜನರಲ್ಲಿ ಅರಿವೆಯನ್ನು ಮೂಡಿಸುವ ಜೊತೆಗೆ, ಯಾಕಂದ್ರೆ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ನಾವು ಹೇಳ್ತೀವಿ. ರೋಗ ಬಂದ ಮೇಲೆ ನಾವು ಅದು ಮಾಡೋಕ್ಕಿಂತ ಮೊದಲೇನೆ ಅದಕ್ಕೆ ಪ್ರಿಕಾಷನ್ ತಗೊಳ್ಳಿಕ್ಕೆ ಸಾಕಷ್ಟು ಈ ಒಂದು ಕೋರ್ಸ್ ಮಾಡಿದ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಅವರಿಗೂ ಕೂಡ ಅವಕಾಶಗಳಿದಾವೆ. ಈಗ ನ್ಯಾಷನಲ್ ಹೆಲ್ತ್ ಮಿಷನ್ ಅಂತಿದೆ, ಸಾಕಷ್ಟು ಈ ಹೆಲ್ತ್ ರಿಲೇಟೆಡ್ ಸ್ಕೀಮ್ಸ್ ಗಳಲ್ಲಿ ಇವರಿಗೆ ಉದ್ಯೋಗ ಅವಕಾಶಗಳು ಸಿಗ್ತವೆ. MBA ರೂರಲ್ ಮ್ಯಾನೇಜ್ಮೆಂಟ್, ಅಗ್ರಿ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಇದು ಸಾಮಾನ್ಯವಾಗಿ ನಮ್ಮ ಯಾವುದೇ ಕನ್ವೆನ್ಷನಲ್ ಯೂನಿವರ್ಸಿಟೀಸ್ ನಲ್ಲಿ ಈ ಕೋರ್ಸ್ ಇಲ್ಲ. ಅಂದ್ರೆ ಈ ಕೋರ್ಸ್ ನಲ್ಲಿ ನಾವು ವಿಶೇಷವಾಗಿ ರೂರಲ್ ಮ್ಯಾನೇಜ್ಮೆಂಟ್, ಅಗ್ರಿ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಗೆ ಒತ್ತು ಕೊಡ್ತೇವೆ. ಅವರ ಕೃಷಿಕರ ಏನು ಉತ್ಪನ್ನವನ್ನ ಹೆಚ್ಚು ಮಾಡಬೇಕು, ಅವರ ಆದಾಯ ಹೆಚ್ಚು ಮಾಡಬೇಕು, ಡಬ್ಲಿಂಗ್ ದಿ ಫಾರ್ಮರ್ಸ್ ಇನ್ಕಮ್ ಅದೆಲ್ಲ ಹೇಳ್ತೇವೆ ನಾವು. ಯಾಕಂದ್ರೆ ಗ್ರಾಮೀಣ ಭಾಗದಲ್ಲಿ ಇರುವಂತಹ ಜನರ ಒಂದು ಆರ್ಥಿಕ ಸಾಮಾಜಿಕ ಸ್ಥಿತಿಗತಿಗಳಲ್ಲಿ ಸುಧಾರಣೆ ಆಗಲಿಲ್ಲ ಅಂತಂದ್ರೆ ನಾವೇನು 2047ಕ್ಕೆ ನಮ್ಮ ದೇಶ ಒಂದು ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗಬೇಕು, ಡೆವಲಪ್ ನೇಷನ್ ಆಗಬೇಕು ಅಂತ ಹೇಳ್ತೀವಿ, ಅದು ಮಾಡೋದು ಕಷ್ಟ ಆಗುತ್ತೆ. ಮತ್ತು ಗ್ರಾಮೀಣ ಭಾಗದಲ್ಲೂ ಕೂಡ ನಾವು ವ್ಯವಸ್ಥಿತವಾಗಿ ಒಂದು ನಿರ್ವಹಣೆ ಮಾಡಬೇಕಾದ್ರು, ನೀರು ಸರಬರಾಜು ಇರಬಹುದು, ಶಿಕ್ಷಣ ಇರಬಹುದು, ಅಥವಾ ನೈರ್ಮಲೀಕರಣದ ವಿಷಯಗಳಿರಬಹುದು. ಹಾಗಾಗಿ ಈ ಒಂದು ಕೋರ್ಸ್ ಅನ್ನು ಮಾಡಿದಂತ ಅನೇಕರು ಅವರು ತಮ್ಮದೇ ಆದಂತಹ ಸ್ವಂತ ಉದ್ಯೋಗಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಅವರಿಗೆ ನಮ್ಮ ವಿಶ್ವವಿದ್ಯಾಲಯದ ಈ ಎಲ್ಲಾ ಕೋರ್ಸ್ಗಳ ಒಟ್ಟು ಉದ್ದೇಶ ಏನು ಅಂತಂದ್ರೆ ಉದ್ಯೋಗವನ್ನ ಕೇಳ್ಕೊಂಡು ಹೋಗುವುದಕ್ಕಿಂತ ಉದ್ಯೋಗವನ್ನ ಕೊಡುವಂತವರನ್ನ ಪ್ರೊಡ್ಯೂಸ್ ಮಾಡುವಂತದ್ದು, ಅಂದ್ರೆ ಎಂಟರ್ಪ್ರಿನರ್ಸ್ ಅನ್ನ ನಾವು ಪ್ರೊಡ್ಯೂಸ್ ಮಾಡುವಂತದ್ದು ನಮ್ಮ ವಿಶ್ವವಿದ್ಯಾಲಯದ ಉದ್ದೇಶ. ಅದೇ ರೀತಿಯಾಗಿ ನಾವು ಅಂಡರ್ ಗ್ರಾಜುಯೇಟ್ ಕೋರ್ಸ್ ಬಗ್ಗೆ ನಾನು ಹೇಳ್ತಾ ಇದ್ದೆ ತಮಗೆ. ಅಲ್ಲಿ BA ರೂರಲ್ ಡೆವಲಪ್ಮೆಂಟ್ ಪೊಲಿಟಿಕಲ್ ಸೈನ್ಸ್ ಇದೆ, BCom ಇನೋವೇಷನ್ ಸ್ಟಾರ್ಟ್ಅಪ್ ಅಂತ ಕೋರ್ಸ್ ಇದೆ. ಇದು ಕೂಡ ವಿಶೇಷವಾದಂತಹ ಕೋರ್ಸು. ಅಂದ್ರೆ ಈ ಸ್ಟಾರ್ಟ್ಅಪ್ಸ್ ಏನ್ ಮೇಕ್ ಇನ್ ಇಂಡಿಯಾ ಇವೆಲ್ಲ ವೇರಿಯಸ್ ಸ್ಟಾರ್ಟ್ಅಪ್ ಇವೆಲ್ಲ ಪ್ರೋಗ್ರಾಮ್ಸ್ ಬಂದಿದೆಯಲ್ಲ, ಅದಕ್ಕೆ ಬಹಳಷ್ಟು ಹೆಚ್ಚು ಅನುಕೂಲ ಆಗ್ತಾ ಇದೆ. BSc ಅಗ್ರಿ ಬಿಸಿನೆಸ್ ಮತ್ತು ಫುಡ್ ಪ್ರೊಸೆಸಿಂಗ್ ಅಂತಿದೆ, BSc ಜಿಯೋ ಇನ್ಫಾರ್ಮೇಟಿಕ್ಸ್ ಜಿಯೋಗ್ರಫಿ ಅಂಡ್ ಕಂಪ್ಯೂಟರ್ ಸೈನ್ಸ್ ಇದೆ, ಬ್ಯಾಚಲರ್ ಆಫ್ ಪಬ್ಲಿಕ್ ಹೆಲ್ತ್ ಮತ್ತು BCA ಅಂತೂ ಕೂಡ ಈ ಒಂದು ಕೋರ್ಸ್ ಈ ವರ್ಷದಿಂದ ನಾವು ಪ್ರಾರಂಭ ಮಾಡಿದೀವಿ. ಮತ್ತು ನಮ್ಮ ವಿಶ್ವವಿದ್ಯಾಲಯದ ಈ ಎಲ್ಲಾ ಕೋರ್ಸ್ಗಳಲ್ಲಿ ಸುಮಾರು 70% ವಿದ್ಯಾರ್ಥಿನಿಯರು ಇದ್ದಾರೆ. ಸೊ ಮತ್ತೆ ಯಾಕಂದ್ರೆ ವಿಶ್ವವಿದ್ಯಾಲಯದಲ್ಲಿ ಎಲ್ಲಾ ಸೌಕರ್ಯಗಳಿದೆ ಮತ್ತು ನಗರದಿಂದ ಅಂದ್ರೆ ಗದಗ ಪಟ್ಟಣದಿಂದ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬರ್ಲಿಕ್ಕೆ ಬಸ್ಸಿನ ವ್ಯವಸ್ಥೆನೂ ಕೂಡ ಇದೆ. ಸೊ ಹಾಗಾಗಿ ಬಹಳ ವಿದ್ಯಾರ್ಥಿಗಳು ವಿಸ್ತೃತವಾಗಿ ಮಾಹಿತಿ ನೀಡ್ತಾ ಇದ್ದೀರಿ ಪ್ರೊಫೆಸರ್ ನಾಡಗೌಡ ಅವರೇ. ಸ್ಕಿಲ್ಡ್ ಅಂತಾರಲ್ಲ, ಕೌಶಲ್ಯ ಭರಿತವಾದ, ಅದಕ್ಕೆ ಇಂಪು ಕೊಡೋ ನಿಟ್ಟಿನೊಳಗೆ ಕೌಶಲ್ಯ ಭಾರತ ಅಂತ ಹೇಳ್ತೀವಿ ನಾವು. ಅಂದ್ರೆ ಕೌಶಲ್ಯ ಭಾರತ ಆದಾಗ ಸ್ಕಿಲ್ ಇಂಡಿಯಾ ಅಂತಂದಾಗ ಅದಕ್ಕೆ ಪೂರಕವಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈ ಕೋರ್ಸ್ಗಳು ಬಹಳ ಅದ್ಭುತವಾಗಿವೆ. ಯಾವ ರೀತಿ ಕೌಶಲ್ಯಗಳನ್ನು ವಿದ್ಯಾರ್ಥಿಗಳಿಗೆ ವಿಶ್ವವಿದ್ಯಾಲಯದೊಳಗೆ ಬೋಧಿಸಲಾಗ್ತಾ ಇದೆ ಈ ಕುರಿತಂತೆ ಸ್ವಲ್ಪ ಮಾಹಿತಿ ಮಾಡ್ಕೊಳ್ಬಹುದಾ? ಈಗೇನ್ ನಾನು ತಮಗೆಲ್ಲ ಈಗ ಕೋರ್ಸ್ಗಳು ನಾವೇನೇನ್ ಮಾಡ್ತಾ ಇದ್ದೀವಿ ಅಂತ ಏನ್ ತಮಗೆ ಹೇಳಿದೆ, ಆ ಎಲ್ಲಾ ಕೋರ್ಸುಗಳಲ್ಲಿ ಒಂದು ಬೋಧನೆ, ಕಲಿಕೆ ಮತ್ತು ಸಂಶೋಧನೆಯಲ್ಲಿ ಉತ್ಕೃಷ್ಟತೆ ಕಡೆಗೆ ಸತತ ಗಮನವನ್ನು ನಾವು ನೀಡ್ತೇವೆ. ಮತ್ತು ನಮ್ಮ ಎಲ್ಲಾ ಕೋರ್ಸುಗಳು ಅಂತರ್ಶಿಸ್ತೀಯ ಆಗಿದ್ದಾವೆ, ಅಂದ್ರೆ ಮಲ್ಟಿ ಡಿಸಿಪ್ಲಿನರಿ ಆಗಿದೆ ಈಗ. ಮತ್ತು ಪ್ರಾಯೋಗಿಕ ಕಲಿಕೆಗೆ ನಾವು ಹೆಚ್ಚು ಒತ್ತು ಕೊಡ್ತೇವೆ.
ಈ ಥಿಯರಾಟಿಕಲ್ ಇದಕ್ಕಿಂತ ಪ್ರಾಯೋಗಿಕ ಕಲಿಕೆಗೆ ಹೆಚ್ಚು ಒತ್ತು ಕೊಡ್ತೇವೆ ಮತ್ತು ಉದ್ಯೋಗಾವಕಾಶಗಳಿಗೂ ಕೂಡ ಹೆಚ್ಚು ಅನುಕೂಲ ಆಗುವಂತ ಕೌಶಲ್ಯಗಳನ್ನು ಕೂಡ ನಾವು ಅವರಿಗೆ ಈ ಕೋರ್ಸ್ಗಳು ಜೊತೆಗೇನೆ ಕೊಡ್ತೀವಿ. ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಬೇಕಾಗುವ ಶಿಕ್ಷಣ, ತರಬೇತಿ, ಸಂಶೋಧನೆಗೆ ಪ್ರೋತ್ಸಾಹವನ್ನ ನಾವು ನೀಡ್ತಾ ಇದೀವಿ. ಅದನ್ನ ನಾವು ಅಭಿವೃದ್ಧಿ ಪಡಿಸಲಿಕ್ಕೆ ನಾವು ಬೇರೆ ಬೇರೆ ಅನೇಕ ದೇಶದ ಪ್ರತಿಷ್ಠಿತ ಸಂಸ್ಥೆಗಳೊಂದಿಗೆ ನಾವು ಏನು ಒಡಂಬಡಿಕೆಗಳನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ. MOU ಅಂತ ಏನ್ ಹೇಳ್ತೀವಿ, ಅಕಾಡೆಮಿಕ್, ರಿಸರ್ಚ್ ಮತ್ತೆ ಎಕ್ಸ್ಟೆನ್ಷನ್ ಕೊಲಾಬರೇಷನ್ ಆಕ್ಟಿವಿಟೀಸ್ ನಾವು ಪ್ರೋತ್ಸಾಹಿಸಲಿಕ್ಕೆ ಅದು ಗುಜರಾತ್ ನಲ್ಲಿರುವಂತ ಇರ್ಮಾ ಅಂತಿದೆ, ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಅವರು ಹುರಿಯನ್ ಅನ್ನುವಂತವರು ಅದನ್ನ ಸ್ಥಾಪನೆ ಮಾಡಿದ್ದು. ಮತ್ತು NIRDPR ಅಂತ ಹೈದರಾಬಾದ್ ನಲ್ಲಿದೆ, ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಅಂತ ಹೇಳಿ ಅದು ಸೆಂಟ್ರಲ್ ಗವರ್ಮೆಂಟ್ ಆರ್ಗನೈಸೇಷನ್. ಮತ್ತೆ ಕಿಲ್ಲಾ ಅಂತಿದೆ, ಕೇರಳ ಇನ್ಸ್ಟಿಟ್ಯೂಟ್ ಆಫ್ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಇದೆ ಕೇರಳನಲ್ಲಿ. ಸೆಸ್ ಅಂತ ಬೆಂಗಳೂರಲ್ಲಿದೆ, CFTRI ಅಂತೆ ತಮಗೆ ಗೊತ್ತಿದೆ ಮೈಸೂರಲ್ಲಿ. ಆಮೇಲೆ IIIT ಧಾರವಾಡ ಜೊತೆಗೂ ಕೂಡ ನಾವು, ಆಮೇಲೆ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಧಾರವಾಡ ಜೊತೆ ಮಾಡಿದೀವಿ. ಮತ್ತು ಈ ಸ್ಕಿಲ್ ಡೆವಲಪ್ಮೆಂಟ್ ಅನ್ನ ಪ್ರೋತ್ಸಾಹ ಮಾಡುವಂತ ಒಂದು ವಿಶೇಷವಾದಂತಹ ಸಂಸ್ಥೆ ಇದೆ, ಅದನ್ನ ನಾವು ಹೆಡ್ ಹೈ ಬೆಂಗಳೂರು ಸಂಸ್ಥೆ ಇದೆ, ಅದು ಮದನ್ ಪಡ್ಕೆ ಅಂತ ಹೇಳಿ ನಮ್ಮ ಹುಬ್ಬಳ್ಳಿ ಅವರನ್ನೇ, ಅವರು ಜೊತೆನೂ ಕೂಡ ನಾವು MOU ಮಾಡಿದ್ವಿ. ಮತ್ತು ಅವರು ಕೂಡ ಸಾಕಷ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಈ ಸ್ಕಿಲ್ ಡೆವಲಪ್ಮೆಂಟ್ ರಿಲೇಟೆಡ್ ಆಕ್ಟಿವಿಟೀಸ್ ಅಲ್ಲಿ ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಮತ್ತೆ ದೇಶಪಾಂಡೆ ಫೌಂಡೇಶನ್ ಜೊತೆ ಇದೆ, SIRD ಅಂತ ಹೇಳಿ ಮೈಸೂರಲ್ಲಿದೆ. ಹಾಗೆ ಅನೇಕ ಸುಮಾರು 40-45 ಅಂತ ಪ್ರತಿಷ್ಠಿತ ಸಂಸ್ಥೆಗಳಿಗೆ ನಾವು ಇದನ್ನ ಒಡಂಬಡಿಕೆ ಮಾಡಿಕೊಂಡು ನಮ್ಮ ವಿದ್ಯಾರ್ಥಿಗಳಿಗೆ ಕೂಡ ಅಲ್ಲಿ ವಿಶೇಷವಾದಂತ ಒಂದು ಏನಾದರೂ ಪ್ರೋಗ್ರಾಮ್ಸ್ ಆದ್ರೆ ಅಲ್ಲಿಗೂ ಕಳಿಸಿರ್ತೇವೆ. ಮತ್ತು ಅಲ್ಲಿ ನುರಿತಂತ ಅನೇಕ ಎಕ್ಸ್ಪರ್ಟ್ಸ್ ಅನ್ನು ಕೂಡ ನಮ್ಮ ವಿಶ್ವವಿದ್ಯಾಲಯಕ್ಕೆ ಕರೆಸಿ ನಾವು ಬೋಧನೆಯನ್ನು ಕೂಡ ಮಾಡಿಸ್ತೇವೆ. ಕೌಶಲ್ಯ ಬೆಳೆಸುವ ನಿಟ್ಟಿನೊಳಗೆ ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಕಟಿಬದ್ಧವಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದು ಕೇಳಿ ಬಹಳ ಸಂತೋಷ ಆಗುತ್ತೆ. ಈಗ ಮುಖ್ಯವಾಗಿ ತಮ್ಮ ವಿಶ್ವವಿದ್ಯಾಲಯದೊಳಗೆ ಪ್ರವೇಶ ಪಡೆಯಲಿಕ್ಕೆ ಏನು ಅರ್ಹತೆ ಬೇಕು ಅಂತ ಹೇಳ್ತೀರಿ, ಮತ್ತೆ ಯಾವ ವಿಷಯಗಳನ್ನು ಓದಿರುವ ವಿದ್ಯಾರ್ಥಿಗಳು ತಮ್ಮ ವಿಶ್ವವಿದ್ಯಾಲಯಕ್ಕೆ ಪ್ರವೇಶ ಪಡೆಯಬಹುದು? ಅದಕ್ಕಿಂತ ಪೂರ್ವದಲ್ಲಿ ಇನ್ನೊಂದು ವಿಷಯ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಒಂದು ಉದ್ಯೋಗಾವಕಾಶಗಳನ್ನು ಕೂಡ ದೊರಕಿಸಿಕೊಡಬೇಕು ಅಂತ ಹೇಳಿ. ಯಾಕಂದ್ರೆ ನಾವು ಏನು ಉದ್ಯೋಗ ಕೋಶ ಅಂತ ಹೇಳಿ ಪ್ಲೇಸ್ಮೆಂಟ್ ಸೆಲ್ ಅಂತ ಹೇಳ್ತೀವಿ, ಅದನ್ನ ನಾವು ನೈಪುಣ್ಯ ಕೇಂದ್ರ ಅಂತ ಹೇಳಿ ಸ್ಥಾಪನೆ ಮಾಡಿದೀವಿ. ಅದ್ರ ಮುಖಾಂತರ ನಾವು ಬೇರೆ ಬೇರೆ ಆರ್ಗನೈಸೇಷನ್ ಜೊತೆ, ಬೆಂಗಳೂರು ಇರಬಹುದು, ದೇಶದ ವಿವಿಧ ಭಾಗಗಳ ಆರ್ಗನೈಸೇಷನ್ ಜೊತೆ ಸಂಪರ್ಕವನ್ನು ಬೆಳೆಸಿ ಅವರಿಂದ ನಾವು ಪ್ರತಿ ವರ್ಷನೂ ಕೂಡ ಒಂದು ಪ್ಲೇಸ್ಮೆಂಟ್ ಡ್ರೈವ್ ಅಂತ ಮಾಡ್ತೀವಿ. ಈಗ ಸಾಮಾನ್ಯವಾಗಿ ತಮಗೂ ಗೊತ್ತಿದೆ, ಯಾವುದೇ ಎಕ್ಸೆಪ್ಟ್ ಇಂಜಿನಿಯರಿಂಗು ಇಂಥ ಕ್ಷೇತ್ರಗಳಲ್ಲಿ ಬಿಟ್ರೆ ಬೇರೆ ಕೋರ್ಸ್ಗಳಿಗೆ ಈ ಪ್ಲೇಸ್ಮೆಂಟ್ ಅವರ ಇನ್ಸ್ಟಿಟ್ಯೂಷನ್ ಲೆವೆಲ್ ಅಲ್ಲಿ ಆಗೋದು ತುಂಬಾ ವಿರಳ. ಆದ್ರೆ ನಮ್ಮ ವಿಶ್ವವಿದ್ಯಾಲಯ ಈಗ ಏನು ಅಂಡರ್ ಗ್ರಾಜುಯೇಟ್ 6 ಕೋರ್ಸ್ ಇದೆ, ನಾವು ಲಾಸ್ಟ್ ಟೈಮ್ ಒಂದು ಪ್ಲೇಸ್ಮೆಂಟ್ ಡ್ರೈವ್ ಮಾಡಿದ್ವಿ. ಅವಾಗ ಸುಮಾರು 18 ಕಂಪನಿಗಳು ನಮ್ಮ ಯೂನಿವರ್ಸಿಟಿಗೆ ಬಂದು ಸುಮಾರು 80 ಜನರನ್ನ ಶಾರ್ಟ್ ಲಿಸ್ಟ್ ಮಾಡಿ ಈಗ ಆಲ್ರೆಡಿ ಒಂದು 28 ಜನರಿಗೆ ಒಂದು ಅಪಾಯಿಂಟ್ಮೆಂಟ್ ಆರ್ಡರ್ಸ್ ಕೊಟ್ಟಿದ್ದಾರೆ. ಅವರು ಸುಮಾರು 25,000-30,000 ಎವರೇಜ್ ಟು ಸ್ಟಾರ್ಟ್ ವಿತ್ ಸ್ಯಾಲರಿ ಕೂಡ ಅವರಿಗೆ ಆಫರ್ ಮಾಡಿದ್ದಾರೆ. ಅದು ಬಹಳ ಸಂತೋಷ. ಅದೇ ರೀತಿಯಾಗಿ ಪೋಸ್ಟ್ ಗ್ರಾಜುಯೇಷನ್ ಮಾಡಿದಂತ ಸ್ಟೂಡೆಂಟ್ಸ್ಗೂ ಕೂಡ ನಾವು ಲಾಸ್ಟ್ ಇಯರ್ ಅಂದ್ರೆ ಎವ್ರಿ ಇಯರ್ ಡ್ರೈವ್ ಮಾಡ್ತೀವಿ. ಸುಮಾರು 20-25 ಕಂಪನೀಸ್ ಬಂದು ಅವ್ರಿಗೂ ಕೂಡ ಸಾಕಷ್ಟು ಉದ್ಯೋಗ ಅವಕಾಶ ಸಿಗುತ್ತೆ. ಹಾಗಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಓದಿದಂತಹ ವಿದ್ಯಾರ್ಥಿಗಳು ಸುಮಾರು 80-85% ಎಲ್ಲರೂ ಕೂಡ ಪ್ಲೇಸ್ಮೆಂಟ್ ಅಲ್ಲೇನೆ ಅವರಿಗೆ ಉದ್ಯೋಗ ಅವಕಾಶ ಸಿಗುತ್ತದೆ. ಮತ್ತು ಬೇರೆ ಕೆಲವೊಂದಿಷ್ಟು ಜನ ಅವರ ಸ್ವಂತ ಉದ್ಯೋಗದಲ್ಲಿ ತೊಡಕೊಂಡಿದ್ದಾರೆ, ಕೆಲವೊಂದಿಷ್ಟು ಜನ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಯಾರು ನಿರ್ದ್ಯೋಗಿಗಳಂತ ಹೇಳಿ ನಮಗೆ ಬಂದಿಲ್ಲ ವಾಪಸ್ಸು. ಸೊ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಪ್ರವೇಶ ಪಡಿಬೇಕು ಅಂತಂದ್ರೆ ಈ ಕೋರ್ಸ್ಗಳಿಗೆ ಪೋಸ್ಟ್ ಗ್ರಾಜುಯೇಷನ್ಗೆ ಜನರಲ್ ಕ್ಯಾಂಡಿಡೇಟ್ಸ್ಗೆ 50% ಆಗಿರಬೇಕು. ಅವರು ಅಂಡರ್ ಗ್ರಾಜುಯೇಟ್ ನಲ್ಲಿ BA, BSc, BCom ಅಥವಾ BCA ಅದರಲ್ಲಿ ಪೋಸ್ಟ್ ಗ್ರಾಜುಯೇಟ್ ಪ್ರೋಗ್ರಾಮ್ಗೆ. ಮತ್ತೆ SC, ST ಇವರಿಗೆ 45% ಇದೆ. ಮತ್ತು ವಿಶ್ವವಿದ್ಯಾಲಯದ ವೆಬ್ಸೈಟ್ ನಲ್ಲಿ ಅವರು ನಾವೇನು ಅಪ್ಲಿಕೇಶನ್, ನೋಟಿಫಿಕೇಶನ್ ಎಲ್ಲವನ್ನೂ ಕೂಡ ನಾವು ಹಾಕಿದ್ದೇವೆ. ನಮ್ಮ ವಿಶ್ವವಿದ್ಯಾಲಯ ವೆಬ್ಸೈಟ್ ksrdpru.ac.in ಅದಕ್ಕೆ ಹೋಗಿ ಅವರು ಒಂದು ಅಡ್ಮಿಷನ್ ಪೋರ್ಟಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಹೇಳಿ www.ksrdpru.ac.in ksrdpru.ac.in. ಸೊ ಈ ಒಂದು ಇದಕ್ಕೆ ವೆಬ್ಸೈಟ್ ಹೋಗಿ ಅವರು ಕ್ಲಿಕ್ ಮಾಡಿದ್ರೆ ಅಲ್ಲಿ ಎಲ್ಲಾ ಕೋರ್ಸ್ಗಳ ಬಗ್ಗೆ ಡಿಸ್ಪ್ಲೇ ಆಗುತ್ತೆ. ಅಷ್ಟೇ ಅಲ್ಲ, ಎಲ್ಲಾ ಕೋರ್ಸ್ಗಳಿಗೂ ಒಬ್ಬೊಬ್ರು ಪ್ರೋಗ್ರಾಮ್ ಕೋಆರ್ಡಿನೇಟರ್ಸ್ ಅಂತಿದ್ದಾರೆ, ಅವರ ನಂಬರ್ ಕೂಡ ನಾವು ಅದನ್ನ ಹಾಕಿದೀವಿ. ಸೊ ಹಾಗಾಗಿ ಆಮೇಲೆ ಈವನ್ ಫೀಸ್ ಎಷ್ಟೈತೆ ಅನ್ನೋದನ್ನು ಕೂಡ ಅಲ್ಲೇನೆ ಹಾಕಿದೀವಿ. ಸೊ ವಿದ್ಯಾರ್ಥಿಗಳಿಗೆ ಎಲ್ಲಾ ಮಾಹಿತಿನೂ ಸಿಗ್ತದೆ. ಮತ್ತೆ ಅವರಿಗೆ ಅಪ್ಲಿಕೇಶನ್ ಕೂಡ ಆನ್ಲೈನ್ ಅಲ್ಲೇ ಅವೈಲೇಬಲ್ ಇದೆ. ಅಲ್ಲೇ ಡೌನ್ಲೋಡ್ ಮಾಡಿಕೊಂಡು ಅವರು ಆನ್ಲೈನ್ ಅಲ್ಲೇನೆ ಫೀಸ್ ಕಟ್ಟಿ ಅಪ್ಲಿಕೇಶನ್ ಅನ್ನ ಫಿಲ್ ಮಾಡಿ ಅವರ ಏನು ಮಾರ್ಕ್ಸ್ ಕಾರ್ಡ್ಸು,
ರಿಸರ್ವೇಶನ್ ಏನಾದ್ರು ಕ್ಲೇಮ್ ಮಾಡಿದ್ರೆ ಅದು ಸರ್ಟಿಫಿಕೇಟ್ ಎಲ್ಲ ಹಾಕಿ ನಮಗೆ ಕಳಿಸಬಹುದು. ಸೊ ಹಾಗಾಗಿ ಎಲ್ಲಾ ಅಪ್ಲಿಕೇಶನ್ ಬಂದ ಮೇಲೆ ಈ ತಿಂಗಳ ನಮಗೆ ಈ ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ PG ಕೋರ್ಸ್ಗೆಲ್ಲ ಅಡ್ಮಿಷನ್ ಈಗ ಸ್ಟಾರ್ಟ್ ಆಗಿದೆ. ಈ ತಿಂಗಳ 30ರವರೆಗೂ ಕೊನೆಯ ದಿನಾಂಕ ಇದೆ. ಅಷ್ಟರೊಳಗೆ ಅರ್ಜಿ ಹಾಕಿ ಸೆಪ್ಟೆಂಬರ್ 30ರವರೆಗೂ ಅವಕಾಶ ಇದೆ. ಸೊ ಅವರು ಅರ್ಜಿ ಹಾಕಿದ್ರೆ ನಾವು ಅದನ್ನ ಆಮೇಲೆ ಒಂದು ಮೆರಿಟ್ ಲಿಸ್ಟ್ ಅನ್ನು ಮಾಡಿ ಅವರಿಗೆ ನಾವು ಅಡ್ಮಿಷನ್ ಅನ್ನು ಕೊಡ್ತೇವೆ. ಈಗ ಪ್ರವೇಶಾತಿ ಪ್ರಕ್ರಿಯೆ ಬಗ್ಗೆ ನೀವು ಹೇಳ್ತಾ ಇದ್ದೀರಿ. ಸರ್ಕಾರ ನೀಡುವ ವಿದ್ಯಾರ್ಥಿ ವೇತನಗಳಿಗೆ ವಿಶ್ವವಿದ್ಯಾಲಯದಲ್ಲಿ ಓದಿದ ವಿದ್ಯಾರ್ಥಿಗಳು ಅರ್ಹತೆ ಪಡಿತಾರಾ ಹೇಗೆ? ಹೌದು ಸರ್, ಇದು ನಮ್ಮ ವಿಶ್ವವಿದ್ಯಾಲಯ ಸರ್ಕಾರದ ವಿಶ್ವವಿದ್ಯಾಲಯ, ನಾವು ಪಬ್ಲಿಕ್ ಯೂನಿವರ್ಸಿಟೀಸ್ ಅಂತೀವಿ. ಅದು ಸರ್ಕಾರದ ವಿಶ್ವವಿದ್ಯಾಲಯ ಆಗಿದ್ದರಿಂದ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಪ್ರವೇಶ ಪಡೆದಂತ SC ST ಕ್ಯಾಟಗರಿ 1 OBC ಸ್ಟೂಡೆಂಟ್ಸ್ ಗಳಿಗೆ ಸರ್ಕಾರದ ನಿಯಮಗಳ ಪ್ರಕಾರ ಅವ್ರಿಗೆ ಏನೇನು ಫೀ ಕನ್ಸೆಷನ್ ಇರಬಹುದು, ಬೇರೆ ಬೇರೆ ಸೌಲಭ್ಯಗಳಿರ್ಬೋದು, ಎಲ್ಲವೂ ಕೂಡ ಸೌಲಭ್ಯಗಳಿಗೂ ಕೂಡ ಅವರು ಅರ್ಹರಾಗಿದ್ದಾರೆ. ಮತ್ತು ವಿಶ್ವವಿದ್ಯಾಲಯವನ್ನು ಕೂಡ ನಾವು ಒಂದು ವಿಶೇಷವಾಗಿ SC ST OBC ಸೆಲ್ ಅನ್ನು ಕೂಡ ನಾವು ಮಾಡಿದ್ದೀವಿ. ಅಲ್ಲಿ ಒಬ್ಬ ನಮ್ಮ ಫ್ಯಾಕಲ್ಟಿ ಅವರು ಇನ್ಚಾರ್ಜ್ ಆಗಿರ್ತಾರೆ. ಅವರು ಕೂಡ ವಿದ್ಯಾರ್ಥಿಗಳಿಗೆ ಅದೇನು ಅನುಕೂಲತೆಗಳು ಬೇಕು ಅದೆಲ್ಲವನ್ನು ಕೂಡ ಮಾರ್ಗದರ್ಶನ ಮಾಡ್ತಾರೆ. ಈ ಪ್ರವೇಶಾತಿ ಪ್ರಕ್ರಿಯೆ ಬಗ್ಗೆ ನಾವು ವಿಚಾರ ಮಾಡ್ತಾ ಇದ್ರೆ ಕೋರ್ಸ್ಗಳ ಪ್ರವೇಶಾತಿ ಶುಲ್ಕ ಅದೆಲ್ಲ ವಿವರವಾಗಿ ಗೊತ್ತಾಗ್ತದೆ. ವೆಬ್ಸೈಟ್ ಅಲ್ಲೆಲ್ಲ ಸಿಗ್ತದೆ. ವೆಬ್ಸೈಟ್ ಅಲ್ಲೂ ಇದೆ ಸರ್. ಸಂಕ್ಷಿಪ್ತವಾಗಿ ಏನಾದ್ರು ಮಾಹಿತಿ ಕೊಡಬಹುದು? ವೆಬ್ಸೈಟ್ ಅಲ್ಲೂ ಇದೆ. ಮತ್ತೆ ಈಗ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ರಿಲೇಟೆಡ್ ಆಗಿ ನಾನು ಈಗಾಗಲೇ ಹೇಳಿದಾಗೆ ವೆಬ್ಸೈಟ್ ನಲ್ಲಿ ಹೋಗಿ ಕೂಡ ಮಾಡಬಹುದು. ಅಥವಾ ಅದರಲ್ಲಿ ಏನಾದರೂ ಅವರಿಗೆ ತೊಂದರೆ ಆದ್ರೆ ನಮ್ಮ ಅಡ್ಮಿಷನ್ ಹೆಲ್ಪ್ ಡೆಸ್ಕ್ ನಂಬರ್ ಕೂಡ ನಾವು ಕೊಟ್ಟಿದ್ದೀವಿ. ಸೊ ಈಗ ಆಗಲೇ ಸಾಕಷ್ಟು ನಾವು ಎಲ್ಲಾ ನ್ಯೂಸ್ ಪೇಪರ್ ಅಲ್ಲೂ ಕೂಡ ಇದ್ರ ಬಗ್ಗೆ ಪ್ರಚಾರ ಕೊಡ್ತೀವಿ. ಮತ್ತು ತಮ್ಮ ಆಲ್ ಇಂಡಿಯಾ ರೇಡಿಯೋನಲ್ಲೂ ಕೂಡ ಇದ್ರ ಬಗ್ಗೆ ನಾವು ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ. ಈ ಏನು ಹೆಲ್ಪ್ ಡೆಸ್ಕ್ ನಂಬರ್ ಇದೆ ನಮ್ದು 2 ನಂಬರ್ಗಳಿದಾವೆ. 7795100729 ಇನ್ನೊಂದು 7975202206. ಯಾವ್ದಾದ್ರು ಒಂದು ನಂಬರ್ಗೂ ಕೂಡ ಅವರು ಫೋನ್ ಅನ್ನ ನಂಬರ್ ಇನ್ನೊಂದ್ಸರಿ ಹೇಳಿ ಮಾಡಬಹುದು. ಒಂದು ನಂಬರು 7795100729, ಇನ್ನೊಂದು 7975202206. ತಾವಿಗೇನು ಕೇಳಿದ್ರಿ ಕೋರ್ಸ್ ಬಗ್ಗೆ ಅಡ್ಮಿಷನ್ ಫೀಸ್ ಹೇಗಿದೆ ಅಂತ ಹೇಳಿ. ಅಡ್ಮಿಷನ್ ಫೀಸು ನಮ್ದು ಸರ್ಕಾರಿ ವಿಶ್ವವಿದ್ಯಾಲಯ ಆಗಿದ್ರಿಂದ ಮತ್ತು ನಮ್ಮ ವಿಶ್ವವಿದ್ಯಾಲಯಕ್ಕೆ ಸಾಕಷ್ಟು ಜನ ಬಡವರು ಮತ್ತೆ ಗ್ರಾಮೀಣ ಭಾಗದವರು ಕೂಡ ಬರ್ತಾರೆ. ಅಂದ್ರೆ ಇಡೀ ನಮ್ಮ ರಾಜ್ಯದ ಎಲ್ಲಾ ಭಾಗಗಳಿಂದ ಕೂಡ ನಮ್ಮ ವಿಶ್ವವಿದ್ಯಾಲಯಕ್ಕೆ ವಿದ್ಯಾರ್ಥಿನಿಯರು ಬರ್ತಾರೆ. ಅಷ್ಟೇ ಅಲ್ಲ, ಈವನ್ ಹೊರ ರಾಜ್ಯದ ವಿದ್ಯಾರ್ಥಿನಿಯರು ಕೂಡ ಸಾಕಷ್ಟು ಜನ ನಮ್ಮ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇವೇನು ನಮ್ಮ MA ಕೋರ್ಸ್ಗಳೆಲ್ಲ ಇದಾವೆ. MA ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ರೂರಲ್ ಪಂಚಾಯತ್ ರಾಜ್ ಇರ್ಬೋದು, ಅಥವಾ MA ಡೆವಲಪ್ಮೆಂಟ್ ಎಕನಾಮಿಕ್ಸ್, ಇವಕ್ಕೆಲ್ಲಕ್ಕೂ ಕೂಡ 16,600 ಫೀಸ್ ಮಾತ್ರ ವರ್ಷಕ್ಕೆ ಅದು. ಮತ್ತೆ MCOM ಗೆ 19,000, MSc ಜಿಯೋ ಅಂಡ್ GIS ಗೆ 29,000, ಫುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ 30,000. ಆಕ್ಚುಲಿ ಬೇರೆ ಇನ್ಸ್ಟಿಟ್ಯೂಷನ್ ಫುಡ್ ಸೈನ್ಸ್ ಟೆಕ್ನಾಲಜಿ ಎಲ್ಲ 70,000 ಎಲ್ಲ ಚಾರ್ಜ್ ಮಾಡ್ತಾರೆ. ಮೋರ್ ದನ್ ಸಮ್ ಟೈಮ್ಸ್ 1 lakh ಮಾಡ್ತಾರೆ. ಸೊ ನಮ್ಮಲ್ಲಿ ಮಾತ್ರ ಮಿನಿಮಮ್ ಆಗಿ ಇದೆ. ಮತ್ತೆ MBA ಎಲ್ಲ MBA ಮತ್ತು MCA ಗೆ ನಮ್ಮ KE ಅಂತಿದೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇದೆ. ಸೊ ಅವ್ರೇನ್ ಫಿಕ್ಸ್ ಮಾಡಿದ್ರೆ ಅಷ್ಟೇ ತಗೋತೀವಿ. ಮತ್ತೆ ಬಾಕಿ MSW MPH ಕೂಡ ಎಲ್ಲಾನು 21, ಮತ್ತೆ MPH ಗೆ 34,000. ಬಹಳ ಬೇರೆ ಎಲ್ಲ ಇವನ್ ನೋಡಿದ್ರೆ ನಮ್ಮಲ್ಲಿ ಬಹಳಷ್ಟು ರೀಸನೇಬಲ್ ಆಗಿನೇ ನಾವು ಫೀಸ್ ಅನ್ನ ಫಿಕ್ಸ್ ಮಾಡಿದ್ವಿ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಯಾವುದೇ ಶುಲ್ಕದ ಇದು ಅಡ್ಮಿಷನ್ ಶುಲ್ಕದ ಹೊರೆ ಆಗೋದಿಲ್ಲ ಅಂತ ನನ್ನ ಅನಿಸಿಕೆ. ವಿಶ್ವವಿದ್ಯಾಲಯದಲ್ಲಿ ಇರುವಂತಹ ವಿಶೇಷ ಸವಲತ್ತುಗಳು, ಯಾಕಂದ್ರೆ ಬಹಳ ವಿಶಾಲವಾದ ಒಂದು ಪ್ರದೇಶದೊಳಗ ಅದು ಗದಗಿನ ಒಂದು ಹೆಮ್ಮೆಯಾಗಿ ಹೆಗ್ಗಳಿಕೆಯಾಗಿ ವಿಶ್ವವಿದ್ಯಾಲಯ ಬಂದದ. ಏನು ಹಾಸ್ಟೆಲ್ ವ್ಯವಸ್ಥೆ ಇರಬಹುದು, ಅಂದ್ರೆ ವಿದ್ಯಾರ್ಥಿಗಳಿಗೆ ಇರುವಂತಹ ವಿಶೇಷ ಸವಲತ್ತುಗಳು ಏನೇನಿದೆ ಅವುಗಳ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ಮಾಡಿಕೊಡಬಹುದಾ? ಎಸ್ ಸರ್, ಈಗಾಗಲೇ ತಮಗೆ ಸಂಕ್ಷಿಪ್ತವಾಗಿ ಹೇಳಿದಾಗೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಂದು ಕೌಶಲ್ಯ ವಿಕಾಸ ಭವನ ಅಂತಿದೆ. ಸೊ ಆ ಕೌಶಲ್ಯ ವಿಕಾಸ ಭವನದಲ್ಲಿಯೂ ಕೂಡ ಸಾಕಷ್ಟು ಕ್ಲಾಸಸ್, ಆಡಿಟೋರಿಯಂ ಮತ್ತೆ ಲೈಬ್ರರಿ, ಸುಸಜ್ಜಿತವಾದಂತಹ ಲೈಬ್ರರಿ, ಸುಮಾರು 60,000ಕ್ಕಿಂತ ಹೆಚ್ಚು ಪುಸ್ತಕಗಳು, ಫಿಸಿಕಲ್ ಕಾಪೀಸ್ ಇದೆ. ಮತ್ತೆ ಡಿಜಿಟಲ್ ಲೈಬ್ರರಿ ಇದೆ, ಅದರದ್ದು ಫೆಸಿಲಿಟಿ ಇದೆ. ವೈಫೈ ಇದೆ. ಆಮೇಲೆ ರಿಮೋಟ್ ಆಕ್ಸೆಸ್ ಇದೆ. ಸ್ಟೂಡೆಂಟ್ಸ್ 24/7 ಅವರು ಮನೆಯಲ್ಲೇ ಕೂತ್ಕೊಂಡು ಲೈಬ್ರರಿನ ಆಕ್ಸೆಸ್ ಮಾಡಬಹುದು. 2 ಹಾಸ್ಟೆಲ್ಸ್ ಗಳಿದೆ. ಸುಮಾರು 300 ಕೆಪಾಸಿಟೀಸ್ 2 ಹಾಸ್ಟೆಲ್ ಇದೆ. ಮತ್ತೆ 2 ಹಾಸ್ಟೆಲ್ ನಲ್ಲಿ ವಿದ್ಯಾರ್ಥಿ ಸಪರೇಟ್ ಹಾಸ್ಟೆಲ್ಸ್ ಫುಲ್ ಆಗಿದೆ. ಮತ್ತೆ ಅಲ್ಲಿ ಊಟದ ವ್ಯವಸ್ಥೆನೂ ಕೂಡ ಇದೆ. ಮತ್ತು ಇನ್ನೊಂದು ವಿಶೇಷತೆ ಅಂತಂದ್ರೆ ನಾವು ವಿಶ್ವವಿದ್ಯಾಲಯದಿಂದ ಲೇಬರ್ ಅದೆಲ್ಲ ಕೊಡ್ತೇವೆ. ಆದ್ರೆ ಆ ಕಿಚನ್ ಅನ್ನ ವಿದ್ಯಾರ್ಥಿಗಳೇ ಒಂದು ತಂಡ ಮಾಡ್ಕೊಂಡು
ಮಾಡಿಕೊಂಡು ಅವರೇ ಮ್ಯಾನೇಜ್ ಮಾಡ್ತಾರೆ. ಅವ್ರಿಗೆ ಏನ್ ಬೇಕೋ ಅದೇ ಊಟವನ್ನ ಅವರು ಮಾಡಬಹುದು, ಮತ್ತೆ ಬಹಳ ರೀಸನೇಬಲ್ ಆಗಿ ಅವರಿಗೆ ಆಗತ್ತೆ. ಸುಮಾರು 17-18 ಪ್ರತಿ ತಿಂಗಳು ಅವರಿಗೆ ಊಟಕ್ಕೆ ಸಫಿಶಿಯಂಟ್ ಆಗ್ತದೆ. ವಿಶ್ವವಿದ್ಯಾಲಯದಲ್ಲಿ ಜಿಮ್ ಇದೆ, ಔಟ್ಡೋರ್ ಜಿಮ್ ಫೆಸಿಲಿಟಿ ಇದೆ, ಇಂಡೋರ್ ಜಿಮ್ ಇದೆ, ಮತ್ತೆ ಬೇರೆ ಬೇರೆ ವಾಲಿಬಾಲ್, ಬಾಸ್ಕೆಟ್ ಬಾಲ್ ಈ ತರ ಫೆಸಿಲಿಟೀಸ್ ಕೂಡ ಇದೆ. ಗಾಂಧಿ ಆಶ್ರಮ, ನಾನು ಈಗಾಗಲೇ ಹೇಳಿದ ಹಾಗೆ ಮಹಾತ್ಮ ಗಾಂಧಿ ಸಾಬರಮತಿ ಆಶ್ರಮ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸ್ಥಾಪನೆ ಮಾಡಿದ್ದೀವಿ. ಮತ್ತೆ ವಿವೇಕಾನಂದರ ಸ್ಟ್ಯಾಚ್ಯೂನು ಕೂಡ ನಮ್ಮಲ್ಲಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಆಧ್ಯಾತ್ಮಿಕ ಪ್ರೇರಣೆ ಕೂಡ ಸಿಗತ್ತೆ. ಯಾಕಂತಂದ್ರೆ ನಾವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯ ಇದ್ರೆ ಮಾತ್ರ ನಾವು ಬಹಳಷ್ಟು ಸಾಧನೆ ಮಾಡಲಿಕ್ಕೆ, ಕಲಿಕೆಯನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂತ ದೃಷ್ಟಿಯಿಂದ ಈ ಇನ್ಸ್ಪಿರೇಷನಲ್ ಸೆಂಟರ್ಸ್ ಕೂಡ ನಾವು ಮಾಡಿದ್ದೀವಿ. ಸೊ ಅದು ಕೂಡ ವಿದ್ಯಾರ್ಥಿಗಳಿಗೆ ಬಹಳ ಸಂತೋಷ. ಡಾಕ್ಟರ್ ಸುರೇಶ್ ನಾಡಗೌಡ್ರವರೇ, ಇಷ್ಟೆಲ್ಲ ವ್ಯವಸ್ಥೆ ಇರುವುದು ನಿಜವಾಗಿ ಕೂಡ ಒಂದು ಅಭಿಮಾನದ ಸಂಗತಿ. ಮುಖ್ಯವಾಗಿ ಈ ಬೋಧನೆ ಜೊತೆಗೆ ಒಂದು ಸಮಾಜಮುಖಿ ಕಾರ್ಯಗಳಲ್ಲಿ ಕೂಡ ವಿಶ್ವವಿದ್ಯಾಲಯ ತೊಡಗಿಕೊಂಡಿದೆ ಅನ್ನೋದು ಬಹಳ ಸಂತೋಷ ವಿಚಾರ. ಯಾವ ಸಮಾಜಮುಖಿ ಕಾರ್ಯಗಳನ್ನ ತಾವು ಮಾಡ್ತಾ ಇದ್ದೀರಿ? ಸೊ ಈಗ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸರ್ ಈಗಾಗಲೇ ತಮಗೆ ಹೇಳಿದಾಗೆ ಈ ಎಲ್ಲ ನಾವು ಏನು ಕಲಿಕಾ ಚಟುವಟಿಕೆಗಳನ್ನು ಕೂಡ ಬಹಳ ಇಫೆಕ್ಟಿವ್ ಆಗಿ ನಾವು ಮಾಡ್ತಾ ಇದ್ವಿ. ಅಲ್ಲಿ ಸಾಕಷ್ಟು ನುರಿತ ನಮ್ಮ ಪ್ರಾಧ್ಯಾಪಕರು ಇದ್ದಾರೆ ಮತ್ತು ಬೇರೆ ಬೇರೆ ಸಂಸ್ಥೆಗಳಿಂದನೂ ಕೂಡ ಸೀನಿಯರ್ ಪ್ರೊಫೆಸರ್ಸ್ ವಿಸಿಟಿಂಗ್ ಫ್ಯಾಕಲ್ಟಿ ಆಗಿ ಗೌರವ ಪ್ರೊಫೆಸರ್ಸ್ ಆಗಿ ಕೂಡ ಅವರು ಭಾಗವಹಿಸ್ತಾರೆ. ಮತ್ತೆ ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಇನ್ನೂ ಅನೇಕವಾದಂತಹ ನಾವು ವ್ಯವಸ್ಥೆಗಳು ಇದಾವೆ. ಎನ್ಎಸ್ಎಸ್ ಕೂಡ ಇದೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ. 600 ಜನ ವಿದ್ಯಾರ್ಥಿಗಳು ಎನ್ಎಸ್ಎಸ್ ನಲ್ಲಿ ಭಾಗವಹಿಸಿ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸ್ತಾರೆ. ಯಾಕಂದ್ರೆ ಎನ್ಎಸ್ಎಸ್ ರೆಗ್ಯುಲರ್ ಆಕ್ಟಿವಿಟೀಸ್ ಕೂಡ ಮಾಡ್ತೇವೆ. ಇನ್ನು ವಿದ್ಯಾರ್ಥಿಗಳು ರೂರಲ್ ಇಮರ್ಷನ್ ಪ್ರೋಗ್ರಾಮ್ಗೆ ಹೋದಾಗ ನಮ್ಮ ಜನರಿಗೆ ವಿಶೇಷವಾಗಿ ಬೇರೆ ಬೇರೆ ಇದ್ರ ಬಗ್ಗೆ ಅವರು ಮಾಹಿತಿಯನ್ನು ಕೊಡ್ತಾರೆ. ಈಗ ಫುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅವರು ನ್ಯೂಟ್ರಿಷನ್ ರಿಲೇಟೆಡ್, ಹೆಲ್ತ್ ರಿಲೇಟೆಡ್ ಕೋರ್ಸ್ನವರು ಹೆಲ್ತ್ ಬಗ್ಗೆ, ಕೋಆಪರೇಟಿವ್ ಇದ್ದವರು ಕೋಆಪರೇಟಿವ್ ಬಗ್ಗೆ, ಈ ತರ ಸಮಾಜಮುಖಿ ಸಾಕಷ್ಟು ಕೆಲಸಗಳು ಆಗ್ತಾ ಇದೆ ಅಂತ ನಾನು ಹೇಳಿಕೆ ಸರ್ವಾಂಗೀಣ ಅಭಿವೃದ್ಧಿಯ ದಿಶೆಯೊಳಗೆ ವಿದ್ಯಾರ್ಥಿಗಳಿಗೆ ಮಹಾತ್ಮ ಗಾಂಧಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಕಟಿಬದ್ಧವಾಗಿ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದು ಕೇಳಿ ಬಹಳ ಸಂತೋಷ ಆಯಿತು. ನಮ್ಮ ವಿದ್ಯಾರ್ಥಿಗಳು ಮತ್ತು ಪಾಲಕರು ವಿಶ್ವವಿದ್ಯಾಲಯ ಪ್ರವೇಶಕ್ಕೆ ಸಂಪರ್ಕಿಸಬೇಕಾದ ಸಂಪೂರ್ಣ ವಿಳಾಸ ಮತ್ತು ಮೊಬೈಲ್ ಸಂಖ್ಯೆ ಇದ್ರೆ ಮತ್ತೊಂದು ಸಲ ಹೇಳ್ಬಿಡಿ ಸರ್. ನಮ್ಮ ವಿಶ್ವವಿದ್ಯಾಲಯಕ್ಕೆ ಪ್ರವೇಶ ಪಡೆಯಲಿಕ್ಕೆ ನಮ್ಮ ವಿಶ್ವವಿದ್ಯಾಲಯದ ಏನು ವೆಬ್ಸೈಟ್ ಇದೆ www.ksrdpru.ac.in ಅನ್ನೋದಕ್ಕೆ ಅವರು ಸಂಪರ್ಕಿಸಿ ಅಲ್ಲಿ ಎಲ್ಲ ಮಾಹಿತಿಯನ್ನ ಪಡಿಬಹುದು. ಮತ್ತು ಸಹಾಯವಾಣಿ ಕೂಡ ಇದೆ. ಈಗಾಗಲೇ ತಮಗೆ ಹೇಳಿದಾಗೆ 7795100729 ಇನ್ನೊಂದು ನಂಬರು 7975202206 ಅನ್ನೋದು. ಬಹಳ ಸಂತೋಷ ಪ್ರೊಫೆಸರ್ ಸುರೇಶ್ ವಿ ನಾಡಗೌಡ್ರವರೇ, ತಾವು ಕುಲಪತಿಗಳು ಹಾಗೂ ಕುಲಸಚಿವರು, ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಗದಗನೊಳಗೆ ತಾವು ಹಿರಿಯ ಕಾನೂನು ಪ್ರಾಧ್ಯಾಪಕರು ಆಗಿ ಸೇವೆ ಸಲ್ಲಿಸಿದಂತವರು ವಿಶ್ವವಿದ್ಯಾಲಯ ಕಾನೂನು ಕಾಲೇಜು ಬೆಂಗಳೂರಿನೊಳಗೆ ನಿಮಗೆ ಅಭಿನಂದನೆಗಳು ಸಲ್ಲಿಸಿವಿ. ನಮ್ಮ ವಿಶ್ವವಿದ್ಯಾಲಯ ಈ ಕಲಿಕಾ ಆಕ್ಟಿವಿಟೀಸ್ ಜೊತೆಗೆ ನಾವು ಇನ್ನೊಂದು ತರಬೇತಿ ಪ್ರಕಟಣೆ ಮೇಲ್ವಿಚಾರಣಾ ಕೇಂದ್ರ ಅಂತೂ ಇದೆ. ಕಂಟಿನ್ಯೂಸ್ ಆಗಿ ನಾವು ಬೇರೆ ಬೇರೆ ಹಂತದ ಗ್ರಾಮೀಣಾಭಿವೃದ್ಧಿ ಮತ್ತು ಇತರ ಇಲಾಖೆಗಳಲ್ಲಿ ಬರುವಂತ ಎಲ್ಲರಿಗೂ ಕೂಡ ಒಂದು ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಮತ್ತು ಗ್ರಾಮೀಣ ಭಾಗದಲ್ಲಿ ಏನು ನಮ್ಮ ಅರಿವು ಕೇಂದ್ರಗಳಿರ್ತವೆ, ರೂರಲ್ ಲೈಬ್ರರೀಸ್, 6,000 ಅರಿವು ಕೇಂದ್ರಗಳಿದೆ. ಅದರಲ್ಲಿ ಈಗಾಗಲೇ ಸರ್ಕಾರದ ನಿರ್ದೇಶನದ ಪ್ರಕಾರ 4,000 ಅರಿವು ಕೇಂದ್ರದ ಮೇಲ್ವಿಚಾರಕರು ಲೈಬ್ರರಿಯನ್ಸ್ ನಮ್ಮ ವಿಶ್ವವಿದ್ಯಾಲಯದಲ್ಲಿ 5 ದಿವಸದ ಒಂದು ವಸತಿ ಸಹಿತ ಟ್ರೈನಿಂಗ್ ಅನ್ನ ಕೊಟ್ಟಿದ್ದೀವಿ. ಹಾಗಾಗಿ ತುಂಬಾ ಪರಿಣಾಮಕಾರಿಯಾಗಿ ಅವರು ಗ್ರಾಮೀಣ ಭಾಗದಲ್ಲಿ ಲೈಬ್ರರಿ ಸೇವೆಯನ್ನು ಕೊಡುವಂತದ್ದಾಗಿದೆ. ಇದರ ಜೊತೆಗೆ ಮತ್ತು ನಾವು ಈಗ ಅನೇಕ ರಿಸರ್ಚ್ ಅಂಡ್ ಇವ್ಯಾಲ್ಯೂಯೇಷನ್ ಸೆಂಟರ್ ಕೂಡ ಇದೆ. ನಮ್ಮ ವಿಶ್ವವಿದ್ಯಾಲಯ ಕರ್ನಾಟಕ ರಾಜ್ಯದ ಮಾನಿಟರಿಂಗ್ ಅಂಡ್ ಇವ್ಯಾಲ್ಯೂಯೇಷನ್ ಅಥಾರಿಟಿ ಇದೆ, ಕರ್ನಾಟಕ ಮಾನಿಟರಿಂಗ್ ಅದರಲ್ಲೂ ಕೂಡ ನಮ್ದು ರಿಜಿಸ್ಟ್ರೇಷನ್ ಆಗಿದೆ. ಹಾಗಾಗಿ ಬಹಳಷ್ಟು ಇಂಪ್ಯಾಕ್ಟ್ ಸ್ಟಡೀಸ್ ಕೂಡ ನಾವು ಮಾಡಿದೀವಿ. ಈಗ ಏನು ಮಕ್ಕಳಲ್ಲಿ ಅಪೌಷ್ಟಿಕತೆ ಅಂತೇಳಿ ನಾವೇನು ಹೇಳ್ತೀವಿ, ಅದರದ್ದು ಸ್ಟಡಿ ನಮ್ಮ ವಿಶ್ವವಿದ್ಯಾಲಯದಿಂದ ಮಾಡಿಕೊಟ್ಟಿದ್ದು. ಗದಗ ಮತ್ತು ಯಾದಗಿರಿ ಡಿಸ್ಟ್ರಿಕ್ಟ್ ಅಲ್ಲಿ ಒಂದು ಪೈಲಟ್ ಸ್ಟಡಿ ಮಾಡಿ ಅಪೌಷ್ಟಿಕತೆ ಹೋಗ್ಬೇಕಂದ್ರೆ ಏನ್ ಮಾಡಬೇಕು ಅಂತ ಹೇಳಿ ನಮ್ಮ ವಿಶ್ವವಿದ್ಯಾಲಯ ಸ್ಟಡಿ ಮಾಡಿ ನಾವು ಪ್ರತಿ ದಿವಸ ಮಕ್ಕಳಿಗೆ ಎಗ್ಗು ಅಥವಾ ಬಾಳೆಹಣ್ಣು ಕೊಡಬೇಕು ಮಧ್ಯಾಹ್ನದ ಬಿಸಿ ಊಟದಲ್ಲಿ ಅಂತ ಹೇಳಿ. ಹಾಗಾಗಿ ಸರ್ಕಾರ 2 ದಿವಸಕ್ಕೆ ಅದು ಪ್ರಾರಂಭ ಮಾಡಿದ್ರು ಮೊದಲು. ನಂತರ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಅವರು ಅದಕ್ಕೆ ಸಪೋರ್ಟ್ ಮಾಡಿದ್ದಕ್ಕೆ ಈಗ 6 ದಿವಸ ಕೂಡ ವಿದ್ಯಾರ್ಥಿನಿಯರಿಗೆ ಅದನ್ನ ಕೊಡೋದ್ರಿಂದ ಬಹಳಷ್ಟು ಪೌಷ್ಟಿಕತೆ ಲೆವೆಲ್ ಅವರಿಗೆ ಹೆಚ್ಚಾಗಿ ಅನುಕೂಲ ಆಗಿದೆ. ಈ ರೀತಿಯಾಗಿ ಅನೇಕ ಸಮಾಜಮುಖಿ ಕೆಲಸಗಳನ್ನು ಕೂಡ ನಮ್ಮ ವಿಶ್ವವಿದ್ಯಾಲಯ ಮಾಡ್ತಿದೆ ಅಂತ ಹೇಳಿಕ್ಕೆ ನನಗೆ ತುಂಬಾ ಸಂತೋಷ. ವಿಶ್ವವಿದ್ಯಾಲಯದ ಒಂದು ಪ್ರವೇಶ ಆರಂಭ ಆಗ್ತಾ ಇದೆ ಮತ್ತು ವಿದ್ಯಾರ್ಥಿಗಳು ಇದರ ಲಾಭ ಪಡೀಲಿ, ಜೀವನದೊಳಗೆ ತಮ್ಮ ಒಂದು
ಅಭ್ಯುದಯ ಮಾಡ್ಕೊಳ್ಳಿಕ್ಕೆ ಬೇಕಾದಂತಹ ಅನುಕೂಲತೆಗಳನ್ನು ಮಾಡಿಕೊಳ್ಳಿ ಮತ್ತೆ ಉತ್ತಮ ಭವಿಷ್ಯವನ್ನ ರೂಪಿಸಿಕೊಳ್ಳಿ ಅಂತ ಹರಸ ಇಲ್ಲಿವರೆಗೆ ಮಾಹಿತಿ ನೀಡಿದಂತ ಡಾಕ್ಟರ್ ಸುರೇಶ್ ನಾಡಗೌಡರವರೇ, ಕುಲಪತಿಗಳು ಮತ್ತು ಕುಲಸಚಿವರು, ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಗದಗ. ನಿಮಗೆ ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, ಪಾಲಕರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು, ನಮಸ್ಕಾರ. ತಮಗೂ ಹಾಗೂ ಎಲ್ಲಾ ಶ್ರೋತೃಗಳಿಗೂ ಕೂಡ ಧನ್ಯವಾದಗಳು ಸರ್. ಇದುವರೆಗೂ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣದ ಅವಕಾಶಗಳು ಹಾಗೂ ಉತ್ತಮ ಭವಿಷ್ಯ ಈ ಕುರಿತು ಗದುಗಿನಲ್ಲಿರುವ ಮಹಾತ್ಮ ಗಾಂಧಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಸುರೇಶ್ ವಿ ನಾಡಗೌಡರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಶರಣಬಸವ ಚೋಳಿನ್. ಸಂಕಲನ ರಾಖಿ ಹಾನಗಲ್.